ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಉಪಯೋಗಿಸ್ತಿರೋದು ಲ್ಯಾನ್ಕಾಮಿಂದ ಈ ಫೌಂಡೇಶನನ್ನು. ನನ್ನ ಫೌಂಡೇಶನ್ ಹೆಸರು ಬಂದ್ಬಿಟ್ಟು ಶೇಡ್ ಬಂದ್ಬಿಟ್ಟು 450W. ಇದು SPF 35 ಕೂಡ ಇದೆ ಇದರಲ್ಲಿ. ನಾನು ಇದನ್ನು ರಿಯಲ್ ಟೆಕ್ನಿಕ್ಸ್ ಬ್ರಷ್ ನಂಬರ್ 204 ಉಪಯೋಗಿಸ್ತಿದ್ದೀನಿ. ನನ್ನ ಸ್ಕಿನ್ ಪ್ರೆಪ್ ಎಲ್ಲ ಆಲ್ರೆಡಿ ಆಗೋಗಿದೆ, ಸೊ ನಾನು ಡೈರೆಕ್ಟಾಗಿ ಫೌಂಡೇಶನಿಂದ ಸ್ಟಾರ್ಟ್ ಮಾಡ್ತೀನಿ. ಇದು ಲಿಟಲ್ ವಾಟರಿ ಕನ್ಸಿಸ್ಟೆನ್ಸಿ ಇದೆ ಆ್ಯಂಡ್ ನಂಗೆ ಇದು ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ನೋ ಮೇಕಪ್ ಲುಕ್ಗೆ ಇದು ಈಸಿಯಾಗಿ ಚೆನ್ನಾಗಿ ಇರುತ್ತೆ. ಸೊ ನಾನು ಇದನ್ನು ಉಪಯೋಗಿಸ್ತೀನಿ. ಹೇರ್ ಲೈನಿಗೆ ಬ್ಲೆಂಡ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ನಾನು ಕನ್ಸೀಲರ್ ಉಪಯೋಗಿಸ್ತಿದ್ದೀನಿ. ನನ್ನ ಸ್ಕಿನ್ನಲ್ಲಿ ಜಾಸ್ತಿ ಡಿಸ್ಕಲರೇಷನ್ ಏನೂ ಇಲ್ಲ, ಸೊ ನಾನು ಡೈರೆಕ್ಟಾಗಿ ಕನ್ಸೀಲರ್ಗೆ ಹೈಲೈಟಿಂಗ್ ಪರ್ಪಸಸ್ಸಿಗೆ ಹೋಗ್ತಿದ್ದೀನಿ. ಬಟ್ ನಿಮಗೆ ಡಿಸ್ಕಲರೇಷನ್ ಇತ್ತು ಅಂತಂದರೆ ನಿಮ್ಮ ಸ್ಕಿನ್ನಲ್ಲಿ ನೀವು ಡೆಫಿನೆಟ್ಲಿ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಕಲರ್ ಕರೆಕ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ನಾನು ಉಪಯೋಗಿಸ್ತಿರೋದು ಇನ್ಸ್ಟೆಂಟ್ ಏಜ್ ರಿವೈಂಡ್ ಇರೇಸರ್ ಮಲ್ಟಿ ಯೂಸ್ ಕನ್ಸೀಲರ್ ಫ್ರಮ್ ಮೇಬೆಲಿನ್. ಈ ಶೇಡ್ ಬಂದು 144 ಕ್ಯಾರಮೆಲ್. ಇದು ಬಿಲ್ಡಬಲ್ ಕವರೇಜ್. ಸೊ ನಿಮ್ಮ ಎಕ್ಸಾಕ್ಟ್ ಶೇಡ್ ನೀವು ತಗೋತು ಅಂತಂದರೆ ಇದು ನಿಮಗೆ ಆಲ್ಮೋಸ್ಟ್ ಸ್ಮಾಲ್ ಡಿಸ್ಕಲರೇಷನ್ಸ್ ನನಗೆ ಹೇಗಿದೆಯೋ ಆ ಥರ ಇದೆ ಅಂತಂದರೆ ಅದನ್ನು ಬ್ಲೆಂಡ್ ಮಾಡಿಬಿಡುತ್ತೆ. ಸೊ ಫ್ಲಾಲೆಸ್ ಬೇಸ್ ಡನ್. ಸೊ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ ಕಾಂಟೋರ್ ಮಾಡ್ತೀನಿ. ಕಾಂಟೋರಿಂಗ್ಗೆ ನಾನು ಉಪಯೋಗಿಸೋದು ಕ್ರೈಲಾನಲ್ಲಿ ಸೂಪ್ರಾ ಕಲರ್ಸ್ ಅಂತ ಬರುತ್ತೆ, ಅದರಲ್ಲಿ ನಂದು ಶೇಡು NG2. ಸೊ ಇದನ್ನು ನಾನು ಉಪಯೋಗಿಸ್ತಿದ್ದೀನಿ. ತುಂಬ ಹಳೇದಾಗಿದೆ, ತುಂಬ ಅಂತಂದರೆ ಆಲ್ಮೋಸ್ಟ್ ಇಯರ್ ಆಗೋ ನಾನು ತೊಗೊಂಡಿರೋದು, ಇನ್ನೂ ಅದೇ ಯೂಸ್ ಮಾಡ್ತಿದ್ದೀನಿ. ಈ ಥರ ಕಾಣುತ್ತೆ. ಇದನ್ನು ನೀವು ನಿಮ್ಮ ಫೇಸ್ ಹಂಗೆ ಮಾಡ್ತು ಅಂತಂದರೆ ಡೆಪ್ಸ್ ಎಲ್ಲಿ ಬರುತ್ತೋ ಅಲ್ಲಿ ಇದನ್ನು ಅಪ್ಲೈ ಮಾಡಬೇಕು. ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ನಂದು ಕನ್ಸೀಲರ್ ಏನಿದೆ ಅದನ್ನು ನಾನು ಇಲ್ಲಿ ಕೆಳಗೆ ಹಾಕಿದ್ದೆ ಹೈಲೈಟಿಗೆ ಆ್ಯಂಡ್ ಇಲ್ಲಿ ಮೇಲ್ ಹಾಕಿದ್ದೆ. ಸೊ ಅವೆರಡರ ಮಧ್ಯ ಇಲ್ಲಿ ಅಪ್ಲೈ ಮಾಡ್ತೀನಿ. ನೀವು ಇಲ್ಲಿ ಮುಟ್ಟು ಅಂತಂದರೆ ನಿಮ್ಮ ಚೀಕ್ ಬೋನ್ ಫೀಲ್ ಆಗುತ್ತೆ. ಚೀಕ್ ಬೋನ್ ಕೆಳಗಡೆ ನಾನು ಅಪ್ಲೈ ಮಾಡ್ತಿರೋದು. ಆ್ಯಂಡ್ ನೀವು ಎಲ್ಲಿ ನಿಮ್ಮ ನೋಸು ಅಥವಾ ನಿಮ್ಮ ಜಾ ಲೈನ್ ಏನನ್ನೇ ಕರೆಕ್ಟ್ ಮಾಡಬೇಕು ಅಂತಿದ್ರು ಶ್ಯಾಡೋ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರೋ ಅಲ್ಲಿ ಡಾರ್ಕರ್ ಶೇಡ್ ಅಪ್ಲೈ ಮಾಡಿ. ಸ್ಟ್ರೇಟ್ ಲೈನ್ಸ್ ಎಲ್ಲಿ ಕ್ರಿಯೇಟ್ ಮಾಡಬೇಕು ಅಂತಿದ್ದೀರೋ ಅಲ್ಲಿ ಲೈಟರ್ ಶೇಡ್ಸ್ ಅಪ್ಲೈ ಮಾಡಿ. ನನಗೆ ಡಬಲ್ ಚಿನ್ ಅಂತಿಲ್ಲ, ಬಟ್ ದೆನ್ ನನಗೆ ಎಲ್ಲ ಈವನ್ ಆಗಿ ಕಾಣಬೇಕು. ಸೊ ಅದಕ್ಕೆ ನಾನು ಸ್ವಲ್ಪ ಕತ್ತಿಗೂ ಹಾಕೊಂಡೆ. ಯೂಶಲಿ ನಾನು ಜಾಸ್ತಿ ಬ್ರಷಸ್ ಕ್ಯಾರಿ ಮಾಡೋದಷ್ಟು ಸ್ಪೇಸ್ ಇರೋದಿಲ್ಲ, ಸೊ ನಾನು ಸೇಮ್ ಬಫಿಂಗ್ ಬ್ರಷನ್ನೇ ಉಪಯೋಗಿಸ್ತೀನಿ. ಬಟ್ ಇವಾಗ ಉಪಯೋಗಿಸ್ಬೇಕಾದ್ರೆ ಈ ಥರ ಮಾಡಿಬಿಟ್ಟು ಉಪಯೋಗಿಸ್ತೀನಿ. ಕಿವಿ ಇಲ್ಲಿಂದ ಇಲ್ಲಿಗೆ. ನಿಮಗೆ ಅಡ್ವಾನ್ಸ್ ಕಾಂಟೋರ್ ಟೆಕ್ನಿಕ್ಸ್ ಗೊತ್ತಾಗಬೇಕು ಅಂದರೆ ಡೆಫಿನೆಟಾಗಿ ಕಮೆಂಟಲ್ಲಿ ತಿಳಿಸಿ, ನಾನು 100% ಶೇರ್ ಮಾಡ್ತೀನಿ.
ನೀವು ಹಣೆ ಮೇಲೆ ಫೋರ್ಹೆಡ್ ಚಿಕ್ಕದಾಗಿ ಕಾಣಬೇಕು ಅಂತ ಮೇಲೆ ಕಾಂಟೋರ್ ಮಾಡೋಕ್ಕೆ ಹಣೆಯಲ್ಲಿ ಕಾಂಟೋರ್ ಮಾಡ್ತಿದ್ದೀರಾ ಅಂದರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬ್ಲೆಂಡ್ ಇಟ್ ಅವೇ ಫ್ರಮ್ ದ ಫೇಸ್. ಫೌಂಡೇಶನ್ ಇರಲಿ, ಕನ್ಸೀಲರ್ ಇರಲಿ, ಕಾಂಟೋರ್ ಇರಲಿ, ಯು ಆಲ್ವೇಸ್ ಬ್ಲೆಂಡ್ ಇಟ್ ಅವೇ ಫ್ರಮ್ ದ ಫೇಸ್. ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಮುಖದ ಮಧ್ಯ ಹಾಕೊಂಡು ಅದನ್ನು ಯು ಬ್ಲೆಂಡ್ ಇಟ್ ಅವೇ. ಡನ್. ಸೊ ಇವಾಗ 3 ಪ್ರಾಡಕ್ಟ್ಸ್ ಉಪಯೋಗಿಸ್ಬಿಟ್ಟು ವಿವ್ ಗಾಟನ್ ಪರ್ಫೆಕ್ಟ್ ಬೇಸ್. ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಕಲರ್ ಆ್ಯಡ್ ಮಾಡ್ತಿದ್ದೀವಿ. ಬಟ್ ಫಸ್ಟ್ ನೀವೆಲ್ಲ ಕ್ರೀಮ್ ಪ್ರಾಡಕ್ಟ್ಸನ್ನು ಫಸ್ಟ್ ಉಪಯೋಗಿಸ್ಬೇಕು. ಅದಾದಮೇಲೆ ನೀವು ನಿಮ್ಮ ಪೌಡರ್ ಪ್ರಾಡಕ್ಟ್ಸ್ ಅದನ್ನು ಸೆಟ್ ಮಾಡೋಕ್ಕೆ ಉಪಯೋಗಿಸ್ಬೇಕು. ಸೊ ನಮ್ಮ ಕ್ರೀಮ್ ಪ್ರಾಡಕ್ಟ್ಸ್ ಆಲ್ಮೋಸ್ಟ್ ಡನ್. ಬರೀ 2 ಉಳಿದಿದೆ, ನಾನು ನಿಮಗೆ ತೋರಿಸ್ತೀನಿ. ಒಂದು ಬಂದ್ಬಿಟ್ಟು ದಿಸ್ ಇಸ್ ಆ್ಯಕ್ಚುಲಿ ಅ ಲಿಪ್ಸ್ಟಿಕ್. ಇಟ್ಸ್ ಕಾಲ್ಡ್ ಲಿಪಿ ಲಾಂಜೆರಿ ಬೈ ಟಾರ್ಟ್. ಇದು ಆ್ಯಕ್ಚುಲಿ ಇಟ್ಸ್ ಅ ಲಿಪ್ಸ್ಟಿಕ್, ನೀವು ನೋಡ್ಬೋದು. ಇದನ್ನು ನಾನು ಲಿಪ್ಸ್ಟಿಕ್, ಐ ಶ್ಯಾಡೋ, ಬ್ಲಷ್ ಎಲ್ಲ ಥರನೂ ಉಪಯೋಗಿಸ್ಬಿಟ್ಟಿದ್ದೀನಿ. ನಿಮ್ಮದು ಒಂದು ಸ್ವಲ್ಪ ಗೋಧಿ ಬಣ್ಣದ ಥರ ನನ್ನ ಥರ ಸ್ಕಿನ್ ಟೋನ್ ಇತ್ತು ಅಂತಂದರೆ ದಿಸ್ ಈಸ್ ದ ಪರ್ಫೆಕ್ಟ್ ಬ್ಲಷ್ ಶೇಡ್ ಫಾರ್ ಯು. ಇದನ್ನು ಡೈರೆಕ್ಟಾಗಿ ಇಲ್ಲಿ ಹಾಕ್ತೀನಿ. ಸೊ ನಿಮ್ಮ ಬ್ಲಷ್ ಪ್ಲೇಸ್ಮೆಂಟ್ ಡಿಪೆಂಡ್ಸ್ ನೀವು ಯಾವ ಥರ ಮೇಕಪ್ ಲುಕ್ ಅಚೀವ್ ಮಾಡಬೇಕು ಅಂತ. ಸೊ ನಿಮಗೆ ತುಂಬ ಪ್ಲಂಪಿ ಆ್ಯಪಲ್ ಚೀಕ್ಸ್ ಕಾಣಿಸ್ಬೇಕು ಅಂದರೆ ರೌಂಡ್ ಆಫ್ ದ ಚೀಕ್ ಸ್ಮೈಲ್ ಮಾಡಿದ್ರೆ ನಿಮ್ಮ ಬಾಲ್ ಆಫ್ ದ ಚೀಕ್ ಎಲ್ಲಿ ಬರುತ್ತೋ ಅಲ್ಲಿ ಅಪ್ಲೈ ಮಾಡಬೇಕು. ನಿಮಗೆ ಚಿಸಲ್ಡ್ ಕ್ಲೀನ್ ಫೇಸ್ ವಿತ್ ಶಾರ್ಪ್ ಫೀಚರ್ಸ್ ಕಾಣಿಸ್ಬೇಕು ಅಂತಂದರೆ ನಾನು ಇವಾಗ ಅಪ್ಲೈ ಮಾಡ್ತಿದ್ದೀನಲ್ಲ, ಒಂದು ಸ್ಟ್ರೇಟ್ ಲೈನ್ ಈ ಥರ ಬ್ಲಷನ್ನು ಪ್ಲೇಸ್ ಮಾಡ್ತೀರಾ. ನೀವು ಬ್ಲಷ್ ಎಲ್ಲಿ ಪ್ಲೇಸ್ ಮಾಡ್ತೀರಾ ಅಂದರೆ ಇನ್ ಬಿಟ್ವೀನ್ ನೀವು ಎಲ್ಲಿ ನಿಮ್ಮ ಕನ್ಸೀಲರ್ ಮತ್ತು ಕೆಳಗಡೆ ಎಲ್ಲಿ ಹೈಲೈಟರ್ ಹಾಕ್ತಿರೋ ಅದ್ರ ಮೂರನ್ನು ಬ್ಲಷ್ ಬ್ಲೆಂಡ್ ಮಾಡುತ್ತೆ. ಸೊ ಆ ಪಾಯಿಂಟ್ ನೋಡಿಕೊಂಡು ನೀವು ಅದನ್ನು ಮಾಡಬೇಕು. ನಾನು ಸ್ವಲ್ಪ ನೋಸ್ ಮೇಲೂ ಹಾಕ್ತೀನಿ. ಜನರಲಿ ನಾನು ಇವಾಗ ಕಾಂಟೋರ್ ಬ್ರಷ್ 206 ತಗೋತಿದ್ದೀನಿ. ಕಾಂಟೋರ್ ಪ್ಲಸ್ ಹೈಲೈಟ್ ಪ್ಲಸ್ ಬ್ಲಷ್ ಮೂರನ್ನು ನಾನು ಇದರಲ್ಲಿ ಈಗ ಬ್ಲೆಂಡ್ ಮಾಡ್ತೀನಿ. ಇದಿಷ್ಟನ್ನು ನೀವು ಬಿಲ್ಡ್ ಮಾಡ್ಕೋತಾ ಹೋಗ್ಬೋದು. ಸೊ ನಮ್ಮದು ಕಾಂಟೋರ್ ಆಗಿದೆ. ಸೊ ಕಾಂಟೋರ್ ಆಯಿತು, ಬ್ಲಷ್ ಆಯಿತು. ಸೊ ನೆಕ್ಸ್ಟ್ ಬ್ರಾನ್ಸರ್ ಉಪಯೋಗಿಸ್ತಿದ್ದೀವಿ. ಸೊ ಆಲ್ವೇಸ್ ರಿಮೆಂಬರ್ ಬ್ಲಷ್, ಕಾಂಟೋರ್, ಬ್ರಾನ್ಸರ್. ಸೊ ನಿಮ್ಮ ಬ್ಲಷ್ ಈ ಥರ ಪ್ಲೇಸ್ಮೆಂಟ್ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಒಂದ್ರ ಕೆಳಗೆ ಒಂದು, ಬಟ್ ಮೂರು ಸೀಮ್ಲೆಸ್ ಆಗಿ ಬ್ಲೆಂಡ್ ಆದ್ರೇ ನಿಮಗೆ ಪರ್ಫೆಕ್ಟ್ ನೋ ಮೇಕಪ್ ಲುಕ್ ಬರೋದು. ಸೊ ನಾನು ಉಪಯೋಗಿಸ್ತಿರೋ ಬ್ರಾನ್ಸರ್ ಇವತ್ತು ಯಾವುದು ಅಂತಂದರೆ ಬಹಾಮಾ ಮಾಮಾ ಬ್ರಾನ್ಸರ್. ಸೊ ಸೇಮ್ ಕಾಂಟೋರ್ ಬ್ರಷ್ ತಗೊಂಡು ಟ್ಯಾಪ್ ದಿ ಎಕ್ಸೆಸ್, ಇಲ್ಲದಿದ್ರೆ ಡಸ್ಟ್ ಕೆಳಗೆ ಬೀಳತ್ತೆ. ಇಲ್ಲಿ ಪ್ಲೇಸ್ ಮಾಡ್ತೀನಿ. ಕಾಂಟೋರ್ ಎಲ್ಲಿ ಪ್ಲೇಸ್ ಮಾಡಿದ್ನೋ ಅದಕ್ಕಿಂತ ಒಂದು ಸ್ವಲ್ಪ ಮೇಲೆ, ಬ್ಲಷ್ಗಿಂತ ಒಂದು ಸ್ವಲ್ಪ ಕೆಳಗೆ. ಇದು ತುಂಬ ಪಿಗ್ಮೆಂಟೆಡ್, ಸೊ ಲಿಟಲ್ ಗೋಸ್ ಅ ಲಾಂಗ್ ವೇ. ನಾನಿಲ್ಲಿ ಹೇರ್ ಲೈನಲ್ಲಿ ಇಲ್ಲಿ ಕ್ಲಾವಿಕಲ್ ಅಲ್ಲಿ ಮೇಲ್ ಹಾಕಲ್ಲ, ಇಲ್ಲಿ ಒಳಗಡೆ ಹಾಕ್ತೀವಿ ಆ್ಯಂಡ್ ಕೆಳಗಡೆ ಹಾಕ್ತೀವಿ. ಈಗ ಇದನ್ನೆಲ್ಲ ಬ್ಲೆಂಡ್ ಮಾಡೋಣ. ಸೊ ಐಬ್ರೋಸ್ಗೆ ನಾನು ಉಪಯೋಗಿಸ್ತಿರೋದು ಇವತ್ತು
ಸೊ ನಾನು ಶುಗರ್ ಕಾಸ್ಮೆಟಿಕ್ಸ್ ಇಂದ ಆರ್ಚ್ ಅರೈವಲ್ ಬ್ರೌನ್ ಡಿಫೈನರ್ ಇನ್ ದ ಶೇಡ್ 03 ವುಡಿ ಸ್ಕೂಬಿ ಉಪಯೋಗಿಸ್ತಿದ್ದೀನಿ. ಒನ್ ಸೈಡ್ ಈ ಥರ ಇರುತ್ತೆ, ಇನ್ನೊಂದು ಸೈಡ್ ಈ ಥರ ಇರುತ್ತೆ. ಆಲ್ವೇಸ್ ರಿಮೆಂಬರ್, ನಿಮ್ಮ ಹೇರ್ ಕಲರ್ ಬ್ಲ್ಯಾಕ್ ಇತ್ತು ಅಂದರೆ ಬ್ರೌನ್ ಐ ಶ್ಯಾಡೋ ಉಪಯೋಗಿಸ್ಬೇಕು. ನಿಮ್ಮ ಹೇರ್ ಕಲರ್ ಬ್ರೌನ್ ಇತ್ತು ಅಂತಂದರೆ ಬ್ಲ್ಯಾಕ್ ಐಬ್ರೋ ಡಿಫೈನರ್ ಉಪಯೋಗಿಸ್ಬೇಕು. ಸೊ ನಾನು ಫಸ್ಟ್ ಇದನ್ನು ಕ್ಲೋಸ್ ಮಾಡ್ತೀನಿ. ಇದು ಆಲ್ರೆಡಿ ಈ ಶೇಪಲ್ಲಿ ಇರೋದ್ರಿಂದ ಈಸಿ ಆಗತ್ತೆ. Say hi. Hello. ನಿಂಗು ಮಾಡೋಣ. ಸರಿ, ಈಗ ನಾನು ಮೇಕಪ್ ಮಾಡ್ಕೋತೀನಿ ಇಳಿ ಕೆಳಗೆ. ಸೊ ಐಬ್ರೋ ಡಿಫೈನ್ ಆಗಿದೆ, ಇದನ್ನು ಬ್ಲೆಂಡ್ ಮಾಡಬೇಕು. ಈ ಸ್ಪೂಲಿ ಯೂಸ್ ಮಾಡಿಬಿಟ್ಟು ನಾನೀಗ ಬ್ಲೆಂಡ್ ಮಾಡ್ತೀನಿ. ಇದು ಸ್ಪೂಲಿ. ಡಿಫೈನ್ ಆಗಿದೆ. ಈಗ ನೆಕ್ಸ್ಟ್ ನಾನು ನನ್ನ ವಾಟರ್ ಲೈನನ್ನು ಡಿಫೈನ್ ಮಾಡ್ತೀನಿ. ನಾನು ವಾಟರ್ ಲೈನ್ ಡಿಫೈನ್ ಮಾಡೋದಕ್ಕೆ ಉಪಯೋಗಿಸೋದು Maybelline New York Tattoo Studio Gel Pencil Liner Krylon Gel. ಇದು ಕಲರ್ 891 Bronze Blitz. ಇದನ್ನು ನಾನು ವಾಟರ್ ಲೈನ್ ಡಿಫೈನ್ ಮಾಡ್ತೀನಿ ಇದರಲ್ಲಿ. ಈಗ ನೀವು ನೋಡ್ಬೋದು ಇನ್ಸ್ಟೆಂಟ್ ಆಗಿ ನನ್ನ ಐಸ್ ಎಷ್ಟು ಬ್ರೈಟ್ ಆಯಿತು ಅಂತ. ಸೊ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ, ಇನ್ಸ್ಟೆಡ್ ಆಫ್ ಗೋಲ್ಡ್ ಆ್ಯಂಡ್ ಬ್ರೌನ್ ಹ್ಯೂಸ್ ವೈಟ್ ಹ್ಯೂಸ್ ಯೂಸ್ ಮಾಡ್ತಾರೆ. ವೈಟ್ ಹ್ಯೂಸ್ ಕೂಡ ಯೂಸ್ ಮಾಡ್ಬೋದು, ಅಥವಾ ವೈಟ್ ಪೆನ್ಸಿಲ್ಸ್ ಕೂಡ ವಾಟರ್ ಲೈನ್ ಯೂಸ್ ಡಿಫೈನ್ ಮಾಡೋಕ್ಕೆ ಉಪಯೋಗಿಸ್ಬೋದು. ಬಟ್ ಗೋಲ್ಡ್ ಅಥವಾ ಬ್ರಾನ್ಸ್ ಉಪಯೋಗಿಸ್ತು ಅಂತಂದರೆ ನಮ್ಮ ಸ್ಕಿನ್ ಟೋನಿಗೆ ಇದು ಇನ್ನೂ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿ ಕಣ್ಣು ಹೈಲೈಟ್ ಆದಂಗೆ ಕಾಣುತ್ತೆ. ಸೊ ಯೂಸಿಂಗ್ ದ ಸೇಮ್ ಪೆನ್ಸಿಲ್ ನಾನು ನನ್ನ ಐಬ್ರೋ ಕೆಳಗಡೆ ಒಂದು ಸ್ವಲ್ಪ ಡಿಫೈನ್ ಮಾಡ್ತೀನಿ ಆ್ಯಂಡ್ ಇನ್ನರ್ ವಾಟರ್ ಮಾರ್ಕ್ಸ್ ಡಿಫೈನ್ ಮಾಡ್ತೀನಿ. ಇದನ್ನೆಲ್ಲ ನಾವು ಡೀಟೇಲಿಂಗ್ ಬ್ರಷಲ್ಲಿ ಒಂದ್ಸಲ ಬ್ಲೆಂಡ್ ಕೂಡ ಮಾಡಬೇಕು. Detailing brush. ನೀವು ಎಲ್ಲೇ ಮೇಕಪ್ ಹಾಕೋತಿದ್ರು ಬ್ಲೆಂಡ್ ಮಾಡೋದು ಮರಿಬೇಡಿ. ಸೊ ನೆಕ್ಸ್ಟ್ ನಾನು ಬ್ರೌನ್ ಪೆನ್ಸಿಲ್ ತೊಗೋತಿದ್ದೀನಿ. ಶುಗರ್ ಕಾಸ್ಮೆಟಿಕ್ಸ್ದು ಬ್ರೌನ್ ಕೋಲ್ ಇಂಟೆನ್ಸ್ ಕಾಜಲ್ 02 ಬ್ರೌನ್ ಬ್ಯಾಗ್ ಶೇಡ್. ಈ ಥರ ಬ್ರೌನ್ ಪೆನ್ಸಿಲ್ ಉಪಯೋಗಿಸ್ತಿದ್ದೀನಿ ಶುಗರ್ ಕಾಸ್ಮೆಟಿಕ್ಸ್ದು. ಇದನ್ನು ನಾನು ಕಣ್ ಮೇಲೆ ಲೈನರ್ ಥರ ಕಣ್ ಸ್ವಲ್ಪ ಕೆಳಗೆ, ಅಂದರೆ ರೆಪ್ಪೆ ಎಕ್ಸಾಕ್ಟ್ ಕೆಳಗೆ, ಕೆಳಗಡೆ ಇರೋ ರೆಪ್ಪೆ ಎಕ್ಸಾಕ್ಟ್ ಕೆಳಗೆ ಸ್ವಲ್ಪ ನಾನು ಯೂಸ್ ಮಾಡ್ತೀನಿ ಐಯನ್ನು ಡಿಫೈನ್ ಮಾಡೋದಕ್ಕೆ. ಅಗೇನ್ ವೆರಿ ಲಿಟಲ್, ನಥಿಂಗ್ ಟೂ ಡಾರ್ಕ್. Done.
ನಾನು ಮತ್ತೆ ಈಗ ಸೇಮ್ ಡೀಟೇಲಿಂಗ್ ಬ್ರಷ್ ಅಲ್ಲಿ ಇದನ್ನ ಬ್ಲೆಂಡ್ ಮಾಡ್ಬಿಡ್ತೀನಿ. ನೀವು ಒಂದು ನೋಟಿಸ್ ಮಾಡಿರ್ಬೋದು, ನಾನು ನನ್ನ ಐಲೈನರ್ ಇರಲಿ ಅಥವಾ ಹೈಲೈಟರ್ ಇರಲಿ ಫುಲ್ ಐಸ್ ಹಾಕಿಲ್ಲ. ಸೊ ಇಫ್ ಯು ನೋಟಿಸ್, ನಾನು ಹೈಲೈಟರ್ನ ಇನ್ನರ್ ಕಾರ್ನರ್ಸ್ ಆಫ್ ದಿ ಐ ಆ್ಯಂಡ್ ಆನ್ ದ ವಾಟರ್ ಲೈನ್ ಉಪಯೋಗಿಸಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಡೆಫಿನೇಷನ್ ಕೊಡೋದಕ್ಕೆ ಉಪಯೋಗಿಸಿದ್ದೀನಿ ಆರ್ಚಿಗೆ. ಅದಲ್ಲದೆ ಬ್ರೌನ್ ಐ ಶ್ಯಾಡೋ ನಾವು ಇವಾಗ ಯಾವುದು ಐ ಡಿಫೈನ್ ಮಾಡೋಕ್ಕೆ ನಾವು ಯಾವುದು ಉಪಯೋಗಿಸಿದ್ವೋ ಅದು ನಾನು ಡ್ರಾ ಮಾಡಬೇಕಾದ್ರೆ ಬರೀ ಮಧ್ಯದವರೆಗೂ ಮಾತ್ರ ಇಲ್ಲಿ ಡ್ರಾ ಮಾಡಿರೋದು. ಇಲ್ಲಿಂದ ಇಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ. ಇದು ನಿಮಗೆ ಡಾಲ್ ಐ ಎಫೆಕ್ಟ್ ಕೊಡುತ್ತೆ. ಆ್ಯಂಡ್ ಬಿಕಾಸ್ ನಾವು ನೋ ಮೇಕಪ್ ಉಪಯೋಗಿಸ್ತಿದ್ದೀವಿ, ಮಾಡಕ್ಕೆ ಟ್ರೈ ಮಾಡ್ತಿದ್ದೀವಿ, ಇಟ್ ಇಸ್ ಎಸೆನ್ಷಿಯಲಿ ವೆರಿ ಕ್ರೂಷಿಯಲ್ ನೀವೆಲ್ಲಾನು ಸೀಮ್ಲೆಸ್ ಆಗಿ ಬ್ಲೆಂಡ್ ಮಾಡಬೇಕು. ಇಲ್ಲದೆ ಇದ್ರೆ ಅದು ಸ್ಟ್ರೀಕ್ಸ್ ತುಂಬ ಒಂದು ಸ್ವಲ್ಪ ಚೆನ್ನಾಗಿ ಕಾಣೋದಿಲ್ಲ. Done. So next, powder. ಪೌಡರ್ಗೆ ನಾನು ಯೂಶಲಿ ಕ್ರೈಲಾನ್ ಉಪಯೋಗಿಸ್ತೀನಿ ಅಥವಾ ಫಿಟ್ಮಿ ಫೌಂಡೇಶನ್ದು ಮೇಬಲಿನ್ ಫಿಟ್ಮಿ ಬ್ರ್ಯಾಂಡ್ದು ಇದು ಪೌಡರ್ ಉಪಯೋಗಿಸ್ತೀನಿ. ಮೇಬಲಿನ್ ಇವತ್ತು ನಾವು ಉಪಯೋಗಿಸೋದ್ರಿಂದ ಇದನ್ನು ತೋರಿಸ್ತೀನಿ ನಿಮಗೆ. ನಾನು ಮೀಡಿಯಮ್ 25 ಶೇಡ್ ತಗೋತಿದ್ದೀನಿ. ಇದು ಲೂಸ್ ಪೌಡರ್. ಆ್ಯಂಡ್ ಗೋಯಿಂಗ್ ಬ್ಯಾಕ್ ಟು ಮೈ ಸೇಮ್ ಬ್ರಷ್, ನಾನು ಇದರಲ್ಲಿ ಇಲ್ಲಿ ಕೆಳಗೆ ಒಂದು ಸ್ವಲ್ಪ ಪ್ಯಾಕ್ ಮಾಡ್ತೀನಿ. ಇಲ್ಲಿ ಫೋರ್ಹೆಡ್, ಚಿನ್, ಆ್ಯಂಡ್ ಐಯಲ್ಲಿ ನಮಗೆ ಐ ಲಿಫ್ಟ್ ಚೆನ್ನಾಗಿ ಬರಲಿ ಅಂತ ಇಲ್ಲಿ ಹೀಗೆ ಪ್ಯಾಕ್ ಮಾಡ್ತೀವಿ. ಅದಾದಮೇಲೆ ನಾನು ನನ್ನ ಫೌಂಡೇಶನ್ ಯಾವ ಬ್ರಷಲ್ಲಿ ಉಪಯೋಗಿಸಿದ್ನೋ ಇದೇ ಬ್ರಷಲ್ಲಿ ಒಂದು ಸ್ವಲ್ಪ ಹೊತ್ತಲ್ಲಿ ಬ್ಲೆಂಡ್ ಮಾಡ್ತೀನಿ. ಈಗ ಅದಕ್ಕೆ ಮೊದಲು ನಾನು ಮಸ್ಕಾರ ಹಾಕೋತೀನಿ. ಇದಾಯಿತು. ಸೊ ನೀವು ನಂತರ ಎವ್ರಿ ಡೇ ಮೇಕಪ್ ಮಾಡ್ಕೊತಿರ್ತೀರಾ ಆ್ಯಂಡ್ ಎವ್ರಿ ಡೇ ಮಸ್ಕಾರಾಸ್ ಎಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಪ್ಲೀಸ್ ಕೀಪ್ ಇನ್ ಮೈಂಡ್, ಮಸ್ಕಾರ ಯಾವಾಗಲೂ ನೀವು ನಾನ್ ವಾಟರ್ ಪ್ರೂಫ್ ಮಸ್ಕಾರ ಯೂಸ್ ಮಾಡಿ. ಇಫ್ ನೀವು ಮಸ್ಕಾರ ಎವ್ರಿ ಡೇ ಯೂಸ್ ಮಾಡ್ತಿದ್ದೀರಾ ಅಂತಂದರೆ, ವಾಟರ್ ಪ್ರೂಫ್ ಮಸ್ಕಾರ ಯೂಸ್ ಮಾಡ್ತು ಅಂತಂದರೆ ನಿಮ್ಮ ಐ ಲ್ಯಾಶಸ್ ಎಲ್ಲ ಉದುರ್ಲಿಕ್ಕೆ ಶುರು ಆಗುತ್ತೆ. ಸೊ ವಾಟರ್ ರೆಸಿಸ್ಟೆಂಟ್ ಆದಷ್ಟು ಅವಾಯ್ಡ್ ಮಾಡಿ. ಅನ್ಲೆಸ್ ಯಾವುದಾದ್ರೂ ಒಂದು ಇವೆಂಟು ನಿಮಗೆ ಗೊತ್ತು, ಮಳೆ ಬರುತ್ತೆ ಥರ ಏನಾದರೂ ಇತ್ತು ಅಂತಂದರೆ ಡೆಫಿನೆಟ್ ಆಗಿ ವಾಟರ್ ಪ್ರೂಫ್ ಯೂಸ್ ಮಾಡಿ. ಇಲ್ಲದೇ ಇದ್ರೆ ಐ ವುಡಂಟ್ ಸಜೆಸ್ಟ್ ಯೂಸಿಂಗ್ ವಾಟರ್ ಪ್ರೂಫ್ ಮಸ್ಕಾರ. ಅದು ನಿಮ್ಮ ಐ ಲ್ಯಾಶ್ಗೆ ಹಾನಿಕಾರಕ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಹಾಗೆ ನಿಮಗಿದು ಮಾಡಿ ಅಭ್ಯಾಸ ಇಲ್ಲ ಅಂತಂದರೆ 1-2 ಸಲ ಟ್ರೈ ಮಾಡಿ, ಆಮೇಲೆ ಇದು ನೀವು ಈ ಥರ ಮಾಡಿ. ಇಲ್ಲದೇ ಇದ್ರೆ ನೀವು ಮಸ್ಕಾರ ಹಾಕಕ್ಕೆ ಮೊದಲೇ ಐ ಶ್ಯಾಡೋ ಐ ಲ್ಯಾಶಸ್ ಕೆಳಗಡೆ ಇರೋ ಪೌಡ್ರನ್ನ ಡಸ್ಟ್ ಆಫ್ ಮಾಡಿಬಿಡಿ. ನಾನು ಇದೆಲ್ಲ ಡಸ್ಟ್ ಆಫ್ ಮಾಡಿ ಐಗೆ ಹೋಗೋ ಅಷ್ಟೊತ್ತಿಗೆ ಮಸ್ಕಾರ ಒಣಗಿರುತ್ತೆ. Done.
ಸೊ ಇವಾಗ ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ, ಬರೀ ಲಿಪ್ಸ್ಟಿಕ್ ಮಾತ್ರ ಬಾಕಿ ಇದೆ. ಸೊ ಲಿಪ್ಸ್ಟಿಕ್ ನೋಡೋಣ ಯಾವ್ದು ಉಪಯೋಗಿಸೋದು ಅಂತ. ನಾನು ಲಿಪ್ಸ್ಟಿಕ್ಕು ನ್ಯೂಡ್ ಶೇಡ್ ಉಪಯೋಗಿಸ್ತಿದ್ದೀನಿ. ಇದು ಮೇಬೆಲಿನ್ ಸೆನ್ಸೇಷನಲ್ ಲಿಕ್ವಿಡ್ ಮ್ಯಾಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ 21 ನ್ಯೂಡ್ ನುವಾನ್ಸಸ್. ಇದು ಹೀಗಿರುತ್ತೆ ಆ್ಯಂಡ್ ಕಲರ್ ಬಂದು ಈ ಶೇಡ್. ಇದು ಇಟ್ಸ್ ಅ ಪರ್ಫೆಕ್ಟ್ ನ್ಯೂಡ್ ಶೇಡ್ ಉಪಯೋಗಿಸ್ಲಿಕ್ಕೆ. ಸೊ ನೋ ಮೇಕಪ್ಗೆ ದಿಸ್ ವರ್ಕ್ಸ್ ಪರ್ಫೆಕ್ಟ್. All set. Let's wear our crown and walk to the event. All set. See you at the event. Bye.